if a by b power x minus 1 b by a power x minus 3 ಇದ್ದಾಗ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳ್ತಾರೆ. ಸೊ ಮ್ಯಾಕ್ಸಿಮಮ್ ಟೈಮ್ SSC ಅಥವಾ ರೈಲ್ವೇಸ್ UPSC ಈ ಥರ ಎಕ್ಸಾಮಲ್ಲಿ ಈ ಥರ ರಿಪೀಟ್ ಆಗೋದು ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಏನು ಬೇಕು ನಮಗೆ, ಬೇಸಿಕ್ ಅಪ್ರೋಚ್ ಬೇಕು. ಬೇಸಿಕ್ ಅಪ್ರೋಚ್ ಯಾವ ಥರ ಅಂತಂದಾಗ ನಾವು ರೂಲ್ ಆಫ್ ಇಂಡೈಸಿಸ್ ಅಲ್ಲಿ ನೋಡ್ತೀವಿ. ಏನು, ಎಕ್ಸ್ ಅಪಾನ್ ವೈ ಟು ದಿ ಪವರ್ ಎಮ್ ಇದ್ದಾಗ ಇದನ್ನ ರಿವರ್ಸ್ ಬರೆದ್ರೆ ಅಂದರೆ y ಅಪಾನ್ ಎಕ್ಸ್ ಅಂತ ಬರೆದಾಗ ಪವರ್ನ ಮೈನಸ್ ಎಮ್ ಅಂತ ಬರೀಬಹುದು. ಡನ್. ಸೊ ಅದೇ ಥರನಾಗಿ ಇಲ್ಲಿ ನೋಡ್ರಿ, ಎ ಅಪಾನ್ ಬಿ ಪವರ್ ಏನದ ಎಕ್ಸ್ ಮೈನಸ್ 1 ಇದೆನಾ. ಸೊ ಅದೇ ಥರ ಬರ್ಕೊಳ್ತೀವಿ. ಬಿ ಅಪಾನ್ ಎ ಅನ್ನು ಅಗೇನ್ ನಾನು ಎ ಅಪಾನ್ ಬಿ ಅಂತ ಬರಿತೀನಿ. ಅವಾಗ ರಿವರ್ಸ್ ಆಗ್ಬೇಕು. ಎಕ್ಸ್ ಮೈನಸ್ 3 ಏನಾಗ್ತದೆ ರೀ, 3 ಮೈನಸ್ ಎಕ್ಸ್ ಆಗ್ತದೆ. ಸೊ ದೆನ್ ಎರಡು ಈಕ್ವಲ್ ಆದಾಗ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 3 ಮೈನಸ್ ಎಕ್ಸ್ ಆಗ್ತದೆ. ವೇರಿಯೇಬಲ್ಸ್ ಎಕ್ಸ್ಚೇಂಜ್ ಮಾಡಿದಾಗ 2x ಈಸ್ ಈಕ್ವಲ್ ಟು 4 ಆಗ್ತದೆ. 2 1s 2 2s. ಸೊ ಎಕ್ಸ್ ಈಸ್ ಈಕ್ವಲ್ ಟು 2 ಬರ್ತದೆ. ದಟ್ ಈಸ್ ಆಪ್ಷನ್ ಬಿ ಫಾರ್ ಬಾನಿ ಸರ್ಕಾರ್. ಸೊ ಟ್ರಿಕ್ಸ್ ಅರ್ಥ ಆಗಿದ್ರೆ, ಈಸಿ ಅನಿಸಿದರೆ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ.